ಒಬ್ಬ ಸಾಧಕರು ನನಗೆ ಇದ್ದಕ್ಕಿದ್ದಂತೆ ನಮ್ಮ ಅಂಗಡಿ ವ್ಯವಹಾರ ಕಟ್ಟಾಗಿಬಿಟ್ಟದು. ಮೊದಲು 20,000 ರೂಪಾಯಿ ವ್ಯಾಪಾರ ಆಗೋದು ಇವತ್ತು 1,000ಕ್ಕೆ ಬಂದಂಥದ್ದು. ಗುರೂಜಿ ಯಾರಾದರೂ ಏನಾದರೂ ಮಾಡಿಸಿದ್ದಾರೇನು, ಆನಂತರ ಯಾರಾದರೂ ನೆದರಿ ಬಿಟ್ಟಿದ್ದಾರೇನು ಅಂತ ತಿಳ್ಕೊಂಡು 3-4 ಸಾರಿ ಇದೇ ಪ್ರಶ್ನೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿದ್ದಾರೆ. ಅದಕ್ಕಾಗಿ ಒಂದು ಸರಳ ಉಪಾಯ ಇದೆ. ಈ ಥರ ಯಾರಿಗಾದರೂ ಆಗಿರ್ಬೋದು, ಯಾಕಂದರೆ ಇತ್ತೀಚೆಗೆ ಈ ಥರದ ಸನ್ನಿವೇಶಗಳನ್ನು ಮತ್ತು ಈ ಥರ ಆಗಿದ್ದ ಪ್ರಸಂಗಗಳನ್ನು ನಾನು ಕೇಳ್ತಾ ಇದ್ದೀನಿ. ಸೊ ಅವರೆಲ್ಲ ಏನು ಮಾಡಬೇಕು, ಇದ್ದಕ್ಕಿದ್ದಂತೆ ನಿಮ್ಮ ವ್ಯವಹಾರ ಕುಂಠಿತವಾಗಿದ್ದರೆ ಅಥವಾ ಬಹಳ ಕಡಿಮೆ ಆಗಿಬಿಟ್ಟಿದ್ರೆ ಒಂದು ಕೆಲಸ ಮಾಡಿ. ಶನಿವಾರ ದಿನ ನಿಮ್ಮ ಅಂಗಡಿಯ ಬಾಗಿಲನ್ನು ಹಾಕ್ಕೊಂಡು ಬರುವಾಗ ಒಂದು ಮುಷ್ಟಿ, ಒಂದು ಹಿಡಿ ಉದ್ದಿನ ಕರಿ ಉದ್ದನ್ನು ತೆಗೆದುಕೊಳ್ಳಿ. ಅದನ್ನು ಸ್ವಲ್ಪ ಎಳ್ಳೆಣ್ಣೆ ಒಳಗೆ ಕೂಡಿಸ್ರಿ. 2 ಚಮಚೆ ಎಳ್ಳೆಣ್ಣೆ, ಒಂದು ಚಮಚೆ ಕೂಡಿ, 1 ಅಥವಾ 2 ಚಮಚೆ ಎಳ್ಳೆಣ್ಣೆ ಒಳಗೆ ಒಂದು ಬಾಲ್ನೆ ಹಾಕಿ ಕೂಡಿಸ್ರಿ. ಅದನ್ನು ಬಲಗೈಯಾಗಿ ಹಿಡ್ಕೋರಿ. ಕದ ಹಾಕೋ ಮುಂದೆ, ಅಂಗಡಿಯ ಕದ ಹಾಕೋ ಮುಂದೆ ಏನು ಸಂಕಲ್ಪ ಮಾಡ್ಕೋಬೇಕು. ದೇವರ ನಿನ್ನ ಕರುಣೆಯಿಂದ ನಮ್ಮ ಅಂಗಡಿ ಎಲ್ಲ ಅನಿಷ್ಟ ಮತ್ತು ದಾರಿದ್ರ್ಯತೆ ದೂರವಾಗಿದೆ, ಮತ್ತು ಮೊದಲಿನಂತೆ ನಮ್ಮ ವ್ಯವಹಾರ ಅತ್ಯಂತ ಚೆನ್ನಾಗಿ ನಡೀತಾ ಇದೆ ಅಂತ ತಿಳ್ಕೊಂಡು 11 ಸಂಕಲ್ಪ ಮಾಡಿಕೊಂಡು ಪೂರ್ತಿ ಅಂಗಡಿಯ ಒಂದು ನೆಲದ ಮೇಲೆ ಅದು ಪೂರ ಎಸೆದು ಬಿಡಬೇಕು. ಅದನ್ನು ಎಸೆದು ಬಿಟ್ಟು ಮಾರನೇ ದಿನ ರವಿವಾರ ಬಂದು ಮೊಟ್ಟ ಮೊದಲಿಗೆ ಅದಕ್ಕೆ ಕಸ ಹುಡುಕಬೇಕು. ಕಸ ಹುಡುಗಿದ ಮೇಲೆ ಅದನ್ನೆಲ್ಲ ಎಷ್ಟೋ ಉದ್ದಿನ ಕಾಳುಗಳು ಕೈ ಸಿಗ್ತಾವೋ ಕಸ ಹುಡುಗಿದ ಮೇಲೆ ಅವನ್ನೆಲ್ಲ ತೊಗೋಬೇಕು. ಅದನ್ನು ಒಂದು ಬಾಲ್ನೊಳಗೆ ಹಾಕಬೇಕು. ಬಾಲ್ನ ಹಾಕಿ ಆದಮೇಲೆ ಅರ್ಧ ಚಮಚೆ ದೈವಿಕ ಚೂರ್ಣವನ್ನು ಹಾಕಬೇಕು. ದೈವಿಕ ಚೂರ್ಣ ಹಾಕಿ ಆದಮೇಲೆ ಅದನ್ನು ಇಡೀ ಬಾಲನ್ನು ಕೈಯಲ್ಲಿ ಹಿಡ್ಕೊಂಡು ಓಂ ಶ್ರೀ ಕಾಲಭೈರವಾಯ ನಮಃ, ಓಂ ಶ್ರೀ ಕಾಲಭೈರವಾಯ ನಮಃ ಇದನ್ನು 21 ಸಲ ಹೇಳಿ ಸಂಕಲ್ಪ ಮಾಡಿಕೊಂಡು, ಮತ್ತೆ ಮೊದಲನೇ ನಿನ್ನೇನು ಸಂಕಲ್ಪ ಮಾಡಿಕೊಂಡಿದ್ದೆ ಅದೇ ಸಂಕಲ್ಪವನ್ನು ಮಾಡಿಕೊಂಡು ಅದನ್ನು ಹರಿಯುವ ನೀರಿನೊಳಗೆ ಹಾಕಿ ಬರಬೇಕು. ಹಿಂಗೆ 11 ಶನಿವಾರ ರಾತ್ರಿ ಅಂಗಡಿಯೊಳಗೆ ಹಾಕಿ ರವಿವಾರ ಅದನ್ನು ತೆಗೆದು ಹರಿವ ನೀರಿಗೆ ಎಸೆದು ಬರ್ತಕ್ಕಂಥದ್ದು ನೀವು ಮಾಡಿದ್ರಪ್ಪ ಅಂದ್ರೆ 11 ವಾರದೊಳಗಾಗಿ ನಿಮ್ಮ ಅಂಗಡಿ ವ್ಯವಹಾರ ಸುಧಾರಿಸಿದ್ದು ನಿಮಗೆ ಖಂಡಿತವಾಗಿ ಕಂಡು ಬರ್ತದೆ. ಯಾಕೆ ಮಾಡಿ ನೋಡಬಾರ್ದು? ಪ್ರತಿ ಶನಿವಾರ ಸಂಜೆ ಅಂಗಡಿಯ ಬಾಗಿಲು ಹಾಕುವ ಮುಂಚೆ ಅದನ್ನು ಕರಿ ಉದ್ದನ್ನು ಎಳ್ಳೆಣ್ಣೆ ಒಳಗೆ ಕಲಿಸಿ 1 ಚಮಚೆ ಅಥವಾ 2 ಚಮಚೆ ಎಳ್ಳೆಣ್ಣೆ ಕಲಿಸಿ ಅದನ್ನು ಬಲಗೈಲೇ ಪೂರ ಉಗ್ಗಿಬಿಡ್ರಿ. ಉಗ್ಗಿದ ಮೇಲೆ ಮಾರನೇ ದಿವಸ ಹುಡುಗ್ರಿ, ಕಸ ಹುಡುಗಿ ಅದು ಬಂದಂಥ ಅದು ಕೆಲವು ಉದ್ದಿನ ಕಾಳುಗಳು ಎಲ್ಲರೂ ಸಿಕ್ಕಿಕೊಂಡಿರ್ಬೋದು. ಬಟ್ ಕಸಬರಿಗೆ ಎಷ್ಟು ಬರ್ತಾವ ಆ ಎಲ್ಲ ತೆಗೆದುಕೊಂಡು ದೈವಿಕ ಚೂರ್ಣವನ್ನು ಹಾಕಿ ನೀವು ಅದನ್ನು ಹರಿಯುವ ನೀರಿಗೆ ಎಸೆದು ಬರಬೇಕು. ಇಷ್ಟು 11 ವಾರ ಮಾಡಿ ನೋಡಿ ಚಮತ್ಕಾರ. ಶ್ರೀ ಗುರುದೇವ್.